ಗುಂಗುರು ಮಳೆ ಮುರುಳಿ ಇವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ. ನಾಡಿನ ಮನೆ ಮಾತಾಗಿರುವ ಗುಂಗುರು ಮಳೆ ಮುರುಳಿಯವರು ಸೊಪ್ಪಿನ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆಸಿದ್ದಾರೆ. ಕಳೆ ಸಸ್ಯಗಳ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಸಂಶೋಧನೆಯನ್ನು ಮಾಡಿದ್ದಾರೆ. ಇವರು ಅತ್ಯಂತ ಉತ್ತಮವಾದ ಮಾಹಿತಿಯನ್ನು ನಮಗೆ ನೀಡಲಿದ್ದಾರೆ. ನಮ್ಮೆಲ್ಲರ ಆರೋಗ್ಯ ನಮ್ಮ ಕೈಲಿ ಎಂಬ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ನಮಗೆ ನೀಡಲಿದ್ದಾರೆ. ನಾವೆಲ್ಲರೂ ತಪ್ಪದೆ ಕೇಳಿಸಿಕೊಳ್ಳಲೇಬೇಕಾದಂತಹ ಅತ್ಯುತ್ತಮವಾದಂತಹ ವಿಡಿಯೋ ಇದಾಗಿದೆ. ದಯಮಾಡಿ ಯಾರೂ ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಪ್ರತಿಯೊಂದು ಅಂಶಗಳು ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂತಹ ಮಾಹಿತಿಯಾಗಿರೋದ್ರಿಂದ ಪ್ರತಿಯೊಬ್ಬರು ದಯಮಾಡಿ ಕೇಳಿಸಿಕೊಳ್ಳಿ ಸ್ನೇಹಿತರೆ. ನಮ್ಮ ಸಿರಿಮನ ಯೂಟ್ಯೂಬ್ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ದಯಮಾಡಿ ಬನ್ನಿ ಆ ಮಾಹಿತಿಯನ್ನು ಕೇಳಿಸ್ಕೊಡೋಣ ಶ್ರೀಯುತ ಗುಂಗುರು ಮಳೆ ಮುರುಳಿಯವರಿಂದ. ಗುಂಗುರು ಮಳೆ ಅಂತೇಳಿ ರಘುರಾಮಗ್ಲೇ ಪರಿಚಯ ಮಾಡ್ಕೊಡ್ತಾ ಇದ್ರು 93ನಲ್ಲಿ. ಅಂದ್ರೆ ನೀವು ಈಗೆಲ್ಲ ಸಾವಯವ ಶೂನ್ಯ ಸಹಜ ಬೇಸಾಯಗಳೆಲ್ಲ ಏನೋ ತಲೆಯಲ್ಲಿ ಇಟ್ಕೊಂಡು ಅದಕ್ಕಷ್ಟು ಫಂಡ್ ಬರ್ತದೆ, ಸೆಂಟ್ರಲ್ ಫಂಡ್ ಸ್ಟೇಟ್ ಫಂಡ್ ಏನೆಲ್ಲ ಮಾತಾಡ್ತಾ ಇದ್ರಿ. ಆ ಫಂಡ್ಗಳು ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಸಾವಯವದ ಬಗ್ಗೆ. ಸೊ ಅವತ್ತು ಯಾವ ಫಂಡ್ ಇರಲಿಲ್ಲ. ನಾವೊಂದಷ್ಟು ಜನ ಹುಚ್ಚರುಗಳು ಸೇರಿಕೊಂಡು ಆರಂಭ ಮಾಡಿದ್ದೀವಿ. ಅವಾಗ ಅದು ಆರಂಭ ನಡೀತಾನೆ ಇದೆ. ಮತ್ತು ಅದು ಕಂಟಿನ್ಯೂಸ್ ಆಗಿ ಕೃಷಿ ಬೇರೆ ಥರದ ಇದನ್ನು ತಗೊಂಡು ಅಂದ್ರೆ ರಾಸಾಯನಿಕ ಮುಕ್ತ ಆಹಾರ ತಿನ್ನೋಣ, ವಿಷ ಮುಕ್ತ ಆಹಾರ ತಿನ್ನೋಣ ಅಂತೇಳಿ ಒಂದು ಓಡ್ತಾ ಇರೋವಂಥದ್ದು ಒಂದು. ಎರಡನೇದು ಅದ್ರ ಜೊತೆಗೆ ನಾನು ಮಾಡ್ಬೇಕಾದ್ರೆ ನಾನು ಒಂದು 15 ವರ್ಷದಿಂದ ಯೋಚನೆ ಬಂತು ನನಗೆ. ಸೊ ಯಾರ ಮನೆಯಲ್ಲಿ ಮಾತ್ರೆಗಳದ ಮನೆ ಯಾವುದಾದ್ರೂ ಇದೆಯಾ? ನಮ್ಮ ಮನೆಯಲ್ಲಿ ಮಾತ್ರ ಇಲ್ಲ ಅನ್ನೋರು ಕೈ ಎತ್ತಿ. ಇದು ಸಮಸ್ಯೆ ಇದ್ದಿದ್ದು. 15 ವರ್ಷದಿಂದ ಹಿಂಗೆ ಕೈ ಎತ್ತಿಸ್ತಾ ಇದ್ದೀನಿ. ನನ್ನ ಜೊತೆಗೆ ಒಬ್ಬರೋ ಇಬ್ಬರು ಬರ್ತಾರೆ, ಅಲ್ಲ ನನ್ನ ಜೊತೆಗೆ ಎಲ್ಲ ಒಬ್ಬರು ಬರ್ತಾರೆ ಕೆಲವು ಕಡೆ. ಸೊ ಮಾತ್ರ ಇಲ್ಲದ ಮನೆಗಳಿಲ್ಲ ಅಂದ್ರೆ ಸಾವಿಲ್ಲದ ಮನೆ ಇಲ್ಲ ಅಂತ ಅಂದ್ರೆ ಎಲ್ಲರ ಮನಲ್ಲೂ ಸಾವಿದೆ. ಯಾವ ತರದ ಸಾವಿದೆ? ಯಾರು ಮಾತ್ರ ಇದೆ ಅಂತ ಹೇಳಿದ್ರೆ ಆರೋಗ್ಯ ಚೆನ್ನಾಗಿದ್ರೆ ಇರ್ತಾ ಇತ್ತಾ? ನಮ್ಮ ಅವ್ದಿರ ಮನೇಲಿ ಇರ್ತಿತ್ತ, ನಮ್ಮ ಅವ್ಗೆ ಬರ್ತಿತ್ತ, ನಮ್ಮ ಅಜ್ಜಿಗೆ ಬರ್ತಿತ್ತ, ನಮ್ಮ ಅಜ್ಜ ಕಾಯಿಲೆ ಇತ್ತ. ಅವಾಗ ಆಸ್ಪತ್ರೆಗಳಲ್ಲಿ ಇದ್ದು ತಾಲೂಕು ಲೆವೆಲಲ್ಲಿ ಒಂದೊಂದಿತ್ತು. ಇವತ್ತು ಸಣ್ಣ ಹಳ್ಳಿನಲ್ಲಿ ಮೆಡಿಕಲ್ ಶಾಪ್ ಇಟ್ಕೊಳ್ತಾ ಇದ್ದಾರೆ. ಎಲ್ಲಿಗೆ ಹೋಗಿದೆ ನಮ್ಮ ಆರೋಗ್ಯ ಸ್ಥಿತಿ ಅಂತ. ಸೊ ಅವಾಗ 15 ವರ್ಷ ಹಿಂದೆ ಕೂತ್ಕೊಂಡು ಒಂಚೂರು ಯೋಚನೆ ಮಾಡಿ ನಮ್ಮ ಆರೋಗ್ಯ ನಿಜವಾಗ್ಲೂ ನಮ್ಮ ಕೈಲಿದೆ, ಅದನ್ನೇನಾದ್ರೂ ಮಾಡಿ ಉಳಿಸ್ಕೋಬೇಕು. ಅದು ಎಲ್ಲಿದೆ ಅಂತ ಹುಡ್ಕ ಕೊಟ್ಟಾಗ ನನ್ನ ತಾಯಿಯಂದ್ರು ಸಿಕ್ಕಿದ್ರು ತುಂಬ ಜನ. ಸೊ ನನ್ನ ತಾಯಿ ಜೊತೆಗೆ ಬೇರೆ ತಾಯಿಯಂದ್ರು ಮಾತಾಡಿಸ್ತಾ ಹೋದಾಗ ಸೊ ಅಲ್ಲಿ ಆರೋಗ್ಯದ ಗುಟ್ಟು ನನಗೆ ಸಿಗ್ತಾ ಹೋಯ್ತು ಈ ಆರಂಭದ ಜೊತೆಗೆ. ಸೊ ನೀವು ಸಂಜೆ ಮನೆಗೆ ಬರ್ತಾಳೆ, ಅವ್ವ ಬರ್ತಾಳೆ, ಅಜ್ಜಿ ಬರ್ತಾಳೆ, ಎಲ್ಲ ಕುರಿ ನೋಡ್ತಿರ್ತೀರಿ, ದನ ಮೇಯಿಸ್ತಿರ್ತಾಳೆ. ಸಂಜೆ ಬರೋವಾಗ ಏನೋ ಒಂದಿಷ್ಟು ತುಂಬ್ಕೊಂಬಂದ್ಬಿಡ್ತಾಳೆ. ಮೊದಲು ತುಂಬ ಇಟ್ಕೊಂಡ್ಬಿಡ್ತಾಳೆ, ಖಾಲಿ ಬರಲ್ಲ ಅವಳು. ಅದು ಬೇಸಿಗೆ ಇರ್ಬೋದು, ಮಳೆಗಾಲ ಇರ್ಬೋದು, ಚಳಿಗಾಲ, ಏನೋ ಒಂದಷ್ಟು ತೊಪ್ಪಲೆ ಇಟ್ಕೊಂಡ್ಬರ್ತಾಳೆ ಸೊಪ್ಪುಗಳನ್ನ. ಅಲ್ಲಿ ಒಂದು ಥರದ ಸೊಪ್ಪು ಇರುತ್ತೆ, ಅಲ್ಲಿ ಬೆರ್ಕೆ ಸೊಪ್ಪು. ಬೆರ್ಕೆ ಸೊಪ್ಪಿನ ಸಾರು ಚಂದ, ಇದು ಸಮಸ್ಯೆ. ನಮ್ಮ ಮನೆ ಬರ ಇದು ನೋಡಿ. ಮುಂದಿಂದ ಹೇಳ್ಬಿಟ್ರಿ ಯಾರು ಅಂದ್ಕೊಂಡ್ಬಿಟ್ರಿ ಏನಾರು ಅಂದ್ಕೊಂಡ್ಬಿಡ್ತಾರ. ಅದು ಕೆಟ್ಟದು ನೋಡಿ. ನಮ್ಮ ಮನೆ ಬರಗಳೆಲ್ಲಿದೆ ಅನ್ನೋದು. ಬೆರ್ಕೆ ಸೊಪ್ಪಿನ ಸಾರು ಚಂದ, ಬೆರ್ಕೆ ಬಿದ್ದು ಮಕ್ಳ ಚಂದ ಅಂತ ಹೇಳೋದನ್ನ ಹೇಳ್ಲಿಕ್ಕೆ ನಾಚಿಕೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಬೆರ್ಕೆ ಸೊಪ್ಪು ಅಂದ್ರೆ ಎಲ್ಲ ತರದ ಸೊಪ್ಪುಗಳು ಬಿದ್ದಾಗ ಅಲ್ಲಿ ಬೇರೆ ರುಚಿನ ಕೊಡ್ತದೆ. ಬೆರ್ಕೆ ಬಿದ್ದ ಮಕ್ಕಳು ಅಂತ ಹೇಳಿದ್ರೆ ನಮ್ಮಂಗೆ ಗೂಬೆ ಹಂಗೆ ಗಂಡ ಹೆಂಡತಿ ಮಕ್ಕಳು 3 ಜನ ಇರ್ಲಿಲ್ಲ ಮನೆಯಲ್ಲಿ ಅವತ್ತು. ಇಡೀ ಕುಟುಂಬ ಇತ್ತಲ್ಲಿ. ಒಂದು ಮನೆ ಅಂದ್ರೆ 50 ಜನ 100 ಜನ ಇರ್ತಾ ಇದ್ರು ಒಂದು ಮನೆ ಅಂದ್ರೆ. ಆ ಕುಟುಂಬದಲ್ಲಿ ಬಿದ್ದಂತ ಮಗು ಇತ್ತಲ್ಲ, ಅದರ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋಂಥದ್ದನ್ನು ನಮ್ಮ ಗಾದಿಕರು ಹೇಳಿದ್ರು. ನಾವು ಯಾರು ಅರ್ಥ ಮಾಡ್ಲಿಲ್ಲ, ಮಾಡ್ಕೊಳ್ಳಿಲ್ಲ ನಾವು. ಸ್ವಲ್ಪ ವ್ಯತ್ಯಾಸ ಆದ್ರೆ ಅದೇನು ಬೆರಿ ಕುರ್ತೆ ನಡ್ಕೊಳೋದು ಅಂದ್ರೆ ವ್ಯಂಗ್ಯವಾಗಿ ಅದನ್ನ ತಗೊಂಡ್ಬಂದು ಇಡೀ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡಿದ್ದೆ. ಆರೋಗ್ಯಕ್ಕೂ ಅದಕ್ಕೂ ತುಂಬಾ ಲಿಂಕ್ ಆಗಿರುವಂಥದ್ದು. ಸೊ ಅದೇ ಥರದಲ್ಲಿ ಇಟ್ಕೊಂಡಾಗ ನಾನು ಹೇಳಿದೆ, ನಾನು ಇಟ್ಕೊಂಡು ಹೊರಟಾಗ ಆ ಎಲ್ಲ ಮಡಲ್ಗಳು ಹುಡ್ತಾ ಹೋದೆ. ಸೊ ಹುಡುಕ್ತಾ ನನಗೆ ತಿನ್ನಕ್ಕೆ ಸಿಕ್ಕಿರೋಂಥದ್ದು ಸೊ ಒಂದು 300ರಿಂದ 400 ಇರ್ಬೋದು ಸೊಪ್ಪುಗಳು. ಸೊ ಇವೆಲ್ಲ ನಮ್ಮ ಹೊಲದೊಳಗೆ ಬೆಳೆದ್ರೆ ನಾವೇನು ಮಾಡ್ತೀವಿ, ಏನು ಹೇಳ್ತೀವಿ, ಕಳೆಗಳು ಅಂತ ಹೇಳ್ತೀವಿ. ಅಲ್ಲಿ ಯಾರು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದ್ರೆ ಏನಂತೀವಿ ನಾವು ಅವ್ರನ್ನ, ಚೆನ್ನಾಗಿದೆ ಅಂತ ಹೇಳ್ತೀವಿ. ಏನ್ ಕಳೆಗಟ್ಟೇನು ಅಥವಾ ಏನ್ ಕಳೆಗಟ್ಟಿದಾಳೆ, ಏನ್ ಕಳೆಗಟ್ಟಿದೆ ಅಂದ್ರೆ ಹಾಗಾದ್ರೆ ಯಾಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ತುಂಬಾ ಚೆನ್ನಾಗಿ ಕಳೆಗಟ್ಟಿದೆ ಅಂತ ಮಾತಾಡ್ತೀವಿ. ನನ್ನ ಹೊಲದಲ್ಲಿ ಬೆಳೆದ್ರೆ ನನ್ನ ಹೊಲವನ್ನ, ನನ್ನ ಜಮೀನನ್ನ, ನನ್ನ ಮಣ್ಣನ್ನ ಫಲವತ್ ಮಾಡ್ಲಿಕ್ಕೆ ಬಂದಂತ
ಈ ಕಳೆಗಳ ಬಗ್ಗೆ ಯಾಕೆ ಅಷ್ಟು ನಿಕೃಷ್ಟವಾಗಿ ನೋಡ್ತಾ ಇದ್ದಾವೆ? ಯಾಕೆ ವಿಷ ತಂದು ಸುರಿತಾ ಇದ್ದಾವೆ? ಹುಲ್ ಬೆಳೆದತ್ತು ಔಷಧಿ ತಂದು ಹೊಡೆದೆ, ಔಷಧಿ ತಂದು ಹೊಡೆದೆ ಅಂತನಲ್ರಿ, ವಿಷ ತಂದು ಹೊಡೆದು. ಅಯ್ಯೋ ಲೇಬರ್ ಸಮಸ್ಯೆ ಇದೆ, ವಿಷ ತಿನ್ನು ಅಂತ ಹೇಳಿದಾನ ಲೇಬರ್ ಸಮಸ್ಯೆಗೆ. ಯಾಕೆ ನಮ್ಮ ಆಲೋಚನೆಗಳು ಇಡೀ ಆ ವಿಷನ ತಂದಾಕಿ ಎಲ್ಲವನ್ನು ಹಾಳು ಮಾಡ್ತಾ ಇದ್ದೇವೆ. ಹಂಗಾಗಿ ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಮೆಡಿಕಲ್ ಶಾಪ್ಗಳಾಗ್ತಾ ಇದೆ. ಸೊ ಒಂದು ಮೆಡಿಕಲ್ ಶಾಪ್ ಶುರುವಾಗುತ್ತೆ, ನೋಡ್ತಾನೆ ಅವನು ವ್ಯಾಪಾರ ಹೆಂಗೆ ಹೆಚ್ಚು ಕಮ್ಮಿ ಅಂತೇಳಿ, ಯಾವುದೋ ಒಂದು ಪಕ್ಕಕ್ಕೊಂದು ಸ್ಕ್ರೀನ್ ಹಾಕೊಂಡು ಯಾರನ್ನ ಒಬ್ಬನ ಕೂಡಿಸ್ಕೊಳ್ತಾನೆ. ನೋಡಿದಿರಲ್ಲ, ಇದು ಸತ್ಯ ಅಲ್ಲದು? ಸೊ ನೀವು 6 ತಿಂಗಳು ನೋಡಿ, 1 ವರ್ಷ ನೋಡಿ, ಬೆಳೀತಾ ಹೋಗ್ತದೆ. ದೊಡ್ಡ ನರ್ಸಿಂಗ್ ಹೋಮ್ ಆಗಿರ್ತದೆ 4-5 ವರ್ಷ ಆದ್ಮೇಲೆ. 10 ರೂಪಾಯಿ 5 ರೂಪಾಯಿ ಕೇಳ್ತಾ ಇದ್ದವನು 10,000 5,000 ಕೇಳ್ತಾ ಇದ್ದಾನೆ. ಇದು ಸತ್ಯನ ಸುಳ್ಳ? ಸೊ ಯಾರು ಅವ್ರನ್ನ ಬೆಳೆಸಿದ್ದು? ಇವತ್ತು ನಾವು ಅವ್ರನ್ನ ಬೈತೀವಲ್ಲ, ನಾಚಿಕೆ ಆಗಲ್ಲ ನಮ್ಗೆ. ಯಾಕೆ ಹಾಳಾಗೋಯ್ತು ನಮ್ಮ ಆರೋಗ್ಯ? ಯೋಚನೆ ಮಾಡ್ತಾ ಇಲ್ಲ. ಪ್ರಕೃತಿ ಹೇಳ್ತದೆ ಆ ಸೀಸನಬಲ್ ಫುಡ್ ತಿನ್ನು, ರೀಜನಲ್ ಫುಡ್ ತಿನ್ನು ಅಂತ. ನಮ್ಮಲ್ಲಿ ಗೋಧಿ ಚಪಾತಿ ಮಾಡಿದ್ದು ಕಣಪ್ಪ, ನಮ್ಮಲ್ಲಿ ಭೂತ ಮಾಡಿದ್ದು. ನಮ್ದು ಆಹಾರ ಅದು. ಸ್ಥಳೀಯವಾಗಿ ನಾವು ಬೆಳೆಯುವಂತ ಆಹಾರ ನಮ್ಮ ದೇಹಕ್ಕೆ ಬೇಕಾಗಿತ್ತು. ನಾವು ಅದೆಲ್ಲವನ್ನು ಪಕ್ಕಕ್ಕೆ ಇಡ್ತಾ ಹೋದ್ವು. ಏನ್ ಬೇಕಾ ಬೇಡದಿಲ್ಲ ತಿನ್ನಕ್ ಹೋದ್ವಿ. ಪಕ್ಕದ ಮನೆಯೊಳಗೆ ಹೇಳೋಕೆ ಬೇಣಕ್ಕೆ. ಮುಂಚೆ ಎಲ್ಲ ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ನಮ್ಮಲ್ಲಿ ಬೆಳಿಗ್ಗೆ ರೊಟ್ಟಿ ತಿಂದಲ್ಲ ಇಟ್ಟುಂಡಲ್ಲ. ಒಪ್ಕೊಳ್ತೀರ ಇದನ್ನ? ಬೇರೆ ಏನಾರು ಮಾತಾಡ್ತಾ ಇದ್ರ? ಇಟ್ಟುಂಡಲ್ಲ ರೊಟ್ಟಿ ತಿಂದಲ್ಲ ಅಂತ ಕೇಳೋದು. ಇದು ನಮ್ಮ ಆಹಾರ. ಇವತ್ತೇನಾಗಿದೆ, ವೈವಿಧ್ಯಮಯ ತಿಂಡಿಗಳು. ಯಾರಿಗೆ? ಬೇರೆಯವ್ರಿಗೆ ಹೇಳ್ಕೋಬೇಕಲ್ಲ. ನಮ್ಮಲ್ಲಿ ಪಲಾವ್ ಮಾಡಿದ್ವಿ, ನಮ್ಮಲ್ಲಿ ಬಾತ ಮಾಡಿದ್ವಿ, ಬಿಸಿಬೇಳೆ ಬಾತ್ ಮಾಡಿದ್ವಿ. ಸೊ ಹೇಳ್ಕೊಳ್ಳೋಕ್ಕೋಸ್ಕರ ಆಹಾರಗಳನ್ನ ಏನೇನೋ ತಗೊಂಬಂದು ತಿಂದು ಸೊ ಇದು ಕಸದ ಗೂಡು ಮಾಡ್ಕೊಂಡಿದ್ದಾರೆ. ಸೊ ಯಾಕಂದ್ರೆ ನಮ್ಗೆ ಮೋದಿಜಿ 15,000 ಕೊಟ್ಟು ಟಾಯ್ಲೆಟ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಇತ್ಲಾಗೆ ಒಂದಷ್ಟು ಫ್ರೀಯಾಗಿ ಅಕ್ಕಿ ಬೇರೆ ಕೊಡ್ತಾ ಇದ್ದಾರೆ. ಫ್ರೀ ಅಕ್ಕಿನ ಉಣ್ಣೋದು, ಟಾಯ್ಲೆಟ್ ತುಂಬಿಸೋದು. ಆದ್ರೆ ಆರೋಗ್ಯ ಯಾರು ಯೋಚನೆ ಮಾಡ್ತಾ ಇಲ್ಲ. ಸೊ ಆ ನಿಟ್ಟಲ್ಲಿ ಹೋದಾಗ ನಾನು ಇಲ್ಲಿ ಡಾಕ್ಟರ್ನ ದೂರ್ಲಿಕ್ಕೆ ಹೋಗ್ತಾ ಇಲ್ಲ, ಯಾರನ್ನ ರಾಜಕಾರಣಿಗಳನ್ನ ದೂರ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ ನನ್ನ ಆರೋಗ್ಯ ನನ್ನ ಕೈಲಿದೆ. ಡಾಕ್ಟರ್ ಯಾರು ನಮ್ಮ ಮನೆಗೆ ಬಂದಿಲ್ಲ, ನಾವು ಅವ್ರ ಹತ್ರ ಹೋಗ್ತಾ ಇದ್ದಾರೆ. ಸೊ ನಮ್ಮ ಆರೋಗ್ಯ ನನ್ನ ಕೈಲಿರೋದನ್ನ ಅವ್ರಿಗೆ ಕೊಟ್ಬಿಟ್ಟು ಈಗ ಬೇಡ್ತಾ ಇರೋದು ಎಷ್ಟು ಸರಿ ಇದೆ? ಇದು ಸರಿಯಾಗಬೇಕು ಹೇಳಿದ್ರೆ, ಸೊ ನಮ್ಮ ಆರೋಗ್ಯ ನಮ್ಮಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ನಾನು ಆಗಿದ್ದಾಗ ಹೇಳ್ತಿರ್ತೀನಿ, ಮನೇಲೆಲ್ಲ ಈಗ ಜಾಸ್ತಿ ಜನ ಬಂದ್ಬಿಟ್ಟವ್ರೆ, ಎಂತ ದಾನ್ ಕುಮಾರ್ ಜಾಸ್ತಿ ಮಾಡಿಸ್ಬಿಟ್ಟಾರೆ, ಉಳ್ಕೊಂಡ್ಬಿಡುತ್ತೆ. ಬೆಳಗ್ಗೆಗೆ ಏನಾರು ತಿನ್ನ ಕೊಡೋಕೆ ಹೋದ್ರೆ ನಾವೇನಂತೀವಿ? ತೊಂಗಳು ತಿಂತಾರ. ಆದ್ರೆ ತುಂಬಾ ಚೆನ್ನಾಗಿ ಲೈಟ್ ಹಾಕಿ ಇಟ್ಕೊಂಡು ಗ್ಲಾಸ್ ಒಳಗಡೆ ತಿಂಗ್ಳಿಗಟ್ಲೆ ತಂಗ್ಳು ಇಟ್ಕೊಂಡಿರ್ತಾನಲ್ಲ, ಒಪ್ಕೊಡ್ತೀರಾ ಇದನ್ನ? ತಿಂಗ್ಳಿಗಟ್ಲೆ ಆಗಿರಲ್ವ ಅದು? ಆ ತಂಗ್ಳು ತಿಂತೀವಲ್ರಿ, ಯಾಕೆ ಯೋಚನೆ ಮಾಡ್ತಾ ಇಲ್ಲ ನಾವು? ಇಲ್ಲಿ ತಂಗ್ಳು ಮನೆಯಲ್ಲಿ, ಅಲ್ಲಿ ಸೊ ಆರೋಗ್ಯ ಎಲ್ಲಿ ಚೆನ್ನಾಗಿರ್ಬೇಕು? ಹಾಳಾಗೋಗ್ಲಿ. ಈಗ ಚಳಿಗಾಲ ಶುರುವಾಯ್ತು, ಸಂಜೆ ಆದ ಕೂಡಲೇ ಎಲ್ಲರೂ ಬೀದಿ ಮೇಲೆ ನಿಂತಿರ್ತಾರೆ, ಚರಂಡಿ ಮೇಲೆ. ನೋಡಿದಿರಲ್ಲ, ಚಪ್ಪರ್ಸ್ಕೊಂಡು ತಿಂತೀನಿ. ಚಪ್ಪರ್ಸ್ಕೊಂಡು ಏನಿಟ್ಟಿರ್ತಾರಲ್ಲಿ? ಚರಂಡಿ ಮೇಲೆ ನಿಂತಿರ್ತಾರೆ, ನೋಡಿದಿರಲ್ಲ. ಆ ಚರಂಡಿ ಮೇಲಿನ ತಿಂಡಿಗಳು ಪಾಠ ಮಾಡ್ತೀನಿ, ಈಗ ಮಾಡಕ್ ಹೋಗಲ್ಲ ಆಯ್ತಾ. ಆ ಚರಂಡಿ ಮೇಲೆ ಏನೇನು ಇಟ್ಕೊಂಡಿರ್ತಾರೆ? ಸೊ ಅದನ್ನ ನಮ್ಮ ಆಹಾರ ಅಂದ್ಕೊಂಡು ತಿನ್ಕೊಂಡು ಬಾಯಿ ಚಪ್ಪರಿಸ್ಕೊಂಡು ಪಕ್ಕದವ್ರನ್ನ ಬಾಯಿ ಕೆಡಿಸಿ ಸೊ ಜೇಬನ್ನ ಖಾಲಿ ಮಾಡ್ಕೊಳ್ತಾ ಇದೆ. ಸೊ ಹಂಗಾಗಿ ಮೆಡಿಕಲ್ಲು ದೊಡ್ಡ ಮಾಫಿಯಾಗಿ ಬೆಳೀತಾ ಇದೆ. ಸೊ ಮೆಡಿಕಲ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಏನೇನು ಮಾಡಬೇಕಾಗಿಲ್ಲ. ಸೊ ನಮ್ಮ ಕೈಲಿದೆ. ಅದು ಎಲ್ಲಿದೆ ಅಂತಂದ್ರೆ ನನ್ನ ಅವ್ವನ ಅಡುಗೆ ಮನೆಯಲ್ಲಿದೆ, ನನ್ನ ಅವ್ವನ ಹಿತ್ತಲಲ್ಲಿದೆ, ಸೊ ಆಚೆ ಬಂದರೆ ಅಂಗಳದಲ್ಲಿದೆ. ಸೊ ಇದನ್ನ ಇಟ್ಕೊಂಡು ನಮ್ಮ ಆರೋಗ್ಯ ನಮ್ಮ ಕೈಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಒಂದಷ್ಟು ಈಗ ಎಷ್ಟು ಸಿಕ್ಕಿರೋಂಥ ಸಮಯದಲ್ಲಿ ಎಷ್ಟು ಶಾರ್ಟ್ ಆಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ. ಸೊ ಈಗ ಗೋವರ್ಧನ್ ಮಾತಾಡ್ತಾ ಇದ್ರು, ಗಂಧದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ತುಂಬಾ ಜನ ಪಂಪ್ ಹೊಡ್ಕೊಂತ ಇದ್ದಾರೆ, ನೋಡಿದ್ರಲ್ಲ, ನಳ್ತಾವೆ, ನಳ್ತಾ ಇದಾವೆ, ಕೋಟಿಗಟ್ಟಲೆ ಮಾಡ್ತಾರೆ. ಸೊ ಆರೋಗ್ಯ ಅವ್ರ ಕೈಲಿಲ್ಲ. ಏನೇನೋ ಮಾಡ್ಬೇಕಲ್ಲಿ. ಈ ಶ್ವಾಸ ಸಂಬಂಧಿಯ ಕಾಯಿಲೆಗಳು ಅಂದ್ರೆ ಉಸಿರಾಟದ ಸಮಸ್ಯೆಗಳು, ಡಸ್ಟ್ ಅಲರ್ಜಿ ಇರ್ಬೋದು, ಕೆಲವ್ರು ನೋಡಿದಿರಲ್ಲ ಏನೇನೋ ಅಲರ್ಜಿಗಳಿದೆಯಲ್ಲ, ಏನೇನೋ ಮಾಡ್ಬೇಕಲ್ರಿ. ಮನೆಯಲ್ಲಿ ಊಟ ಮಾಡ್ರಿ ಇದ್ದ. ಸೊ ಒಂದಷ್ಟು ಸೊಪ್ಪು ತಕ್ಕೊಳ್ಳಿ, ಗಂಧದ ಸೊಪ್ಪನ್ನ ಸೊ ಹಾಕಿ ಉರಿರಿ ತಟ್ಟೆ ಇದರಲ್ಲಿ ಬಾಣ್ಲಿನಲ್ಲಿ. ಯಾಕೆ ಉರಿರಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ,
ಇವು ನ್ಯಾಚುರಲ್ ಆಗಿ ಬೆಳೆದಿರ್ತದೆ, ಯಾವುದೇ ರಾಸಾಯನಿಕಗಳನ್ನ ಬಳಸ್ಕೊಂಡಿರಲ್ಲ. ಇವು ನೈಸರ್ಗಿಕವಾಗಿ ಬೆಳೆದಿರ್ತದೆ. ಕಟು ಜಾಸ್ತಿ ಅಂತ ಹೇಳ್ತೀವಿ ನಾವು, ಸ್ಟ್ರಾಂಗ್ ಅಂತ ಹೇಳ್ತೀವಲ್ವಾ, ಸ್ಟ್ರಾಂಗ್ ಇರ್ತದೆ. ಸೊ ಒಂದು ಅರ್ಧ ಸ್ಪೂನು ತುಪ್ಪನೋ ಎಣ್ಣೆನೋ ಹಾಕಿ ಉರಿರಿ, ಚಟ್ನಿ ಮಾಡಿ. ಮಾಮೂಲಿ ಚಟ್ನಿ ಮಾಡ್ತೀರಲ್ಲ, ಗಟ್ಟಿ ಆದರೆ ರೊಟ್ಟಿ ತಿಂತೀರಿ, ತೆಳ್ಳಗಾದ್ರೆ ಅನ್ನ ಊಟ ಮಾಡ್ತೀರಿ. ಜಸ್ಟ್ ಇದನ್ನ ನೀವು 3 ದಿನ ಮಾಡಿ. ದಮ್ಮು, ಕೆಮ್ಮು, ಉಬ್ಸ, ಡಸ್ಟ್ ಅಲರ್ಜಿ ಏನೆಲ್ಲ ಕಥೆಗಳಿದೆಯಲ್ಲ, ಶ್ವಾಸ ಸಂಬಂಧಿ ಕಾಯಿಲೆಗಳು, ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಕಾಯಿಲೆ ಇರೋರು ತಿನ್ಬೇಡಿ, ಕಾಯಿಲೆ ಇರೋರು ತಿನ್ಬೇಡಿ, ಎಲ್ಲರೂ ತಿನ್ನಿ, ಕಾಯಿಲೆ ಬರೋದು ಬೇಡ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಅಲ್ಲಿ ಬರ್ತೀನಿ ನಾನು, ಅಲ್ಲಿ ಬಂತೀನಿ, ನಾನು ಮುಗಿಸಿ ಅಲ್ಲಿ ಬಂದ್ಬಿಡ್ತೀನಿ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ವಾ. ಕಾಯಿಲೆ ಬಂದಾಗ ಔಷಧಿ ತಗೊಳ್ಳೋದು ಬೇಡ, ಕಾಯಿಲೆ ಬರೋದಕ್ಕಿಂತ ಮುಂಚೆ ಆಹಾರ ತಗೊಳ್ಳಿ. ಈ ಆಹಾರಗಳೇ ನಮಗೆ ಔಷಧಿಯಾಗಿ ಕೆಲಸ ಮಾಡಬೇಕು ಅಂತೇಳಿ. ಸರಿ ಹೇಳ್ತಾ ಇದ್ರು, ಹಸಿ ತಿನ್ಬೋದಾ ಅಂತೇಳಿ. ಸೊ ಹಸಿದನ್ನು ತಿನ್ನಲೇಬೇಡಿ ಅಂತ ಹೇಳ್ತೀನಿ. ಸೊ ಯಾಕೆ ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ಬಂದಿರೋದ್ರಿಂದ ಸ್ಟ್ರಾಂಗ್ನೆಸ್ ಜಾಸ್ತಿ ಇರ್ತದೆ. ಸೊ ಅದು ಕಟು ಕಡಿಮೆ ಆಗಬೇಕು. ಈಗ 5 mg ನುಂಗವನಿಗೆ 50 mg ಕೊಟ್ಟರೆ ಏನಾಗ್ತದೆ? ಸೊ ಹಂಗಾಗಿ ಯಾವುದೇ ಸೊಪ್ಪುಗಳನ್ನು ತಿನ್ನುವಾಗ ಅದನ್ನು ಬಾಡಿಸಿ ಅಥವಾ ಬೇಯಿಸಿ ಕಷಾಯದ ರೂಪದಲ್ಲಿ, ಆಹಾರ ರೂಪದಲ್ಲಿ ಬಳಸಿ ಅಂತ ಹೇಳೋದು ಉದ್ದೇಶ ಅದು. ಸೊ ಇದನ್ನು ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಇಡೀ ಶ್ವಾಸ ಸಂಬಂಧಿಯ ಕಾಯಿಲೆಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಹೇಳ್ತಾ ಇದ್ರು ಸರ್, ಅದು ಗಂಧನ ತಿಂತಾರೆ, ಕುಡಿತಾರೆ ಅಂತೇಳಿ. ಸೊ ಗಂಧದ ಸೊಪ್ಪು ಯಾವಾಗಲೂ ಸಿಗಲ್ಲ, ಒಂದು ಪೀಸ್ ಸಿಗುತ್ತಲ್ವಾ. ಸೊ ಅದೇ ಅಸ್ತಮಾ ಕಾಯಿಲೆ ಇರುವಂಥವ್ರಿಗೆ ಒಂದಿಷ್ಟು ಉದ್ದ ಪೀಸನ್ನು ತಾಮ್ರದ ತಮ್ಗೆನಲ್ಲಿ ರಾತ್ರಿ ಅದನ್ನು ತಮ್ಗೆ ಒಳಗೆ ಹಾಕಿ